ಬಿಸಿಲು ಸೆಲ್ಫಿ ಚೆನ್ನಾಗಿ ಬರಲ್ಲ, ಸೆಲ್ಫಿನೂ ಬರುತ್ತೆ ನೋಡಿ. ಅಲ್ಟಿಮೇಟ್ ಎಷ್ಟು ಚೆನ್ನಾಗಿದೆ ಅಂದರೆ. ಹಲೋ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. 10 ಗಂಟೆ 5 ನಿಮಿಷ ಆಯಿತು. ಒಂದು ಫಂಕ್ಷನ್ ಇದೆ, ಅದಕ್ಕೆ ರೆಡಿಯಾಗಿದ್ದೀನಿ. ಹೋಗೋಣ ಫ್ರೆಂಡ್ಸ್. ಫಂಕ್ಷನಲ್ಲಿ ವಿಡಿಯೋ ಶೇರ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಮನೆಗೆ ವಾಪಸ್ ಬಂದೇ ಮಾಡ್ತೀನಿ. ಏನಿಲ್ಲ, ಗ್ರೂಪ್ ಪ್ರವೇಶಕ್ಕೆ ಕರೆದಿರೋದು. ಎಲ್ಲ ಕೆಲಸ ಆಯಿತು, ಮಕ್ಕಳೆಲ್ಲ ಹೋದರು. ಮಕ್ಕಳು ಸ್ಕೂಲ್ಗೆ ಕಳಿಸಿ ಮತ್ತು ಹೆಂಗೂ ಇವತ್ತು ದೀಪ ಹಚ್ಚಿ ರೆಡಿ ಆದೆ. ಇವಾಗ ಗ್ರೂಪ್ ಪ್ರವೇಶಕ್ಕೆ ಹೋಗೋಣ ಬನ್ನಿ. ರಿಲೇಷನ್ ಅಲ್ಲ ಗೊತ್ತಿರೋರು. ಆಯ್ತಾ ರೀ? ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮದೇ ಶೇರ್ ಮಾಡ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡ್ತಾ ಇರಿ. आजमनीयं परिमलकुसुमाक्षतां समर्पयामि। देवतारक्षां शिरसा दह्नामि। इन्द्रत्वमेन पञ्चदशेन ओम सहस्रशीर्षा पुरुषः सहस्राक्षः सहस्रवात् ಸೆಕೆಂಡ್ ಫ್ಲೋರ್ ಅಲ್ಲ, ಇದು ಥರ್ಡ್ ಫ್ಲೋರ್. ಯಾವುದು? ಅಂದ್ರೆ ಫಸ್ಟ್ ನಾವು ಕೆಳಗಡೆ ನೋಡಿದ್ವಲ್ಲ, ಅದು ಗ್ರೌಂಡ್ ಫ್ಲೋರ್ ಮೇಲೆ. ಇದು ಅವರು ಪೂಜೆ ಮಾಡಿದ್ದು ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಪೂಜೆ ಮಾಡಿ ಫಸ್ಟ್ ಫ್ಲೋರ್, ಸೆಕೆಂಡ್ ಇದು ಥರ್ಡ್ ಫ್ಲೋರ್. ಈ ಥರ್ಡ್ ಅದೇ ಅಂದ್ರೆ 3 ಬೆಡ್ರೂಮ್ ಅಂತ ಅಷ್ಟೇ. ಕೆಳಗಡೆ ಅವರು ಪೂಜೆ ಮಾಡಿದ್ರಲ್ಲ, ಕಿಚನ್ ಹಾಲು ಅಷ್ಟೇ ಕೆಳಗಡೆ. ಫಸ್ಟ್ ಫ್ಲೋರ್ ಅಲ್ಲಿ ಕಿಚನ್ ಹಾಲು, ಗ್ರೌಂಡ್ ಫ್ಲೋರ್ ಅಲ್ಲಿ ಬಾಡಿಗೆ ಪಾರ್ಕಿಂಗ್. ಫಸ್ಟ್ ಫ್ಲೋರ್ ಎಲ್ಲ ಸ್ವಂತ ಅಂದ್ರೆ ಏನನ್ನ ಚಂದನ ಎಲ್ಲ ಸ್ವಂತ ಏನು ಮಾಡಿಸಿಲ್ಲ. ಆದ್ರೆ ಅಂದ್ರೆ ಇಂಟರ್ ಮಾಡಿಸಿಲ್ಲ, ಜಸ್ಟ್ ರೂಮು ಬಂದರ್ಗೆ ಗೆಸ್ಟ್ಗಳಿಗೆ ಅವ್ರಿಗೆ ಏನು ಮಾಡ್ತಿದ್ಯಾ? ಬಿಸಿಲು ಸೆಲ್ಫಿ ಚೆನ್ನಾಗಿ ಬರಲ್ಲ, ಮತ್ತೆ ವಿಡಿಯೋ ಮಾಡ್ತಿದ್ಯಾ? ಸೆಲ್ಫಿನೂ ಬರುತ್ತೆ ನೋಡಿ. ಇನ್ನು ಕೆಳಗಡೆ ಬಾ. ಅಮ್ಮ, ಮೊಬೈಲ್ ನನ್ನ ಹತ್ರ ಇದೆ, ನಿಮ್ಮದು ಮರ್ತ್ಬಿಟ್ಟಿರ. ಬಿಸಿಲು ಚೆನ್ನಾಗಿ ಗೊತ್ತಿಲ್ಲ ಅದು. ಅದು ಕಣ್ಣು ಕೊಡಿಯುತ್ತೆ. ಹಿಂಗೆ ಹೋಗ್ಬೇಕಲ್ಲ. ನಂಗೆ ಅಂಡ ಬರಕಲ್ಲ, ನಂಗೆ ಅಲ್ಲಿ ಕರ್ಕೊಂಡು ಗ್ರೂಪ್ ಫ್ರೆಶ್ ಮುಗಿಸ್ಕೊಂಡು ಬಂದೆ. ಮನೆ ಅಲ್ಟಿಮೇಟ್ ಎಷ್ಟು ಚೆನ್ನಾಗಿದೆ ಅಂದರೆ, ಮನೆ ಸಖತ್ತಾಗಿದೆ. ಸಖತ್ತಾಗಿ ಕಟ್ಟಿದ್ದಾರೆ. ಎಷ್ಟು ಪ್ಲ್ಯಾನ್ ಮಾಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ, ದುಡ್ಡಿದ್ರೆ ಎಂಥ ಮನೆಯೂ ಕಟ್ಬೋದು. ಸಖತ್ತಾಗೈತೆ. ನಾನು ಫುಲ್ಲು ವೀಡಿಯೋ ಮಾಡಿಲ್ಲ. ಏನು ಅನ್ಕೊತಾರೆ ಇವ್ರು, ಯಾರಪ್ಪ ಇಷ್ಟೊಂದು ವೀಡಿಯೋ ಮಾಡ್ತಾರೆ ಅನ್ಕೊತಾರೆ ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ದೀನಿ. ಆದರೆ ಮನೆ ಮಾತ್ರ ಸಖತ್ತಾಗಿ ಕಟ್ಟಿದ್ದಾರೆ. ಊಟ ಮಾಡಿಕೊಂಡು ಬಂದ್ರಿ. ಊಟನೇ ಸೂಪರಾಗಿತ್ತು, ಚೆನ್ನಾಗಿ ಮಾಡಿಸಿದ್ರು. ಚೆನ್ನಾಗಿದೆ ಮನೆ ಫ್ರೆಂಡ್ಸ್. ಯಾರ್ದು ಅಂತ ನೀವು ಕೇಳ್ಬೋದು. ನಮ್ಮ ಓನರ್ ಇದ್ದಾರಲ್ಲ, ಅವರು
ತಮ್ಮ ಅವ್ರದ್ದು, ಅಂದರೆ ಅವ್ರ ಅಕ್ಕ ಇದ್ದಾರಲ್ಲ ಓನರಮ್ಮ ಅವ್ರ ತಮ್ಮ ಅವ್ರದ್ದು, ಅವರಮ್ಮ ಅವ್ರ ಅಪ್ಪದು. ಸಖತ್ತಾಗಿ ಎಷ್ಟು ಚೆನ್ನಾಗೈತೆ ಅಂದರೆ ಖುಷಿಯಾಗುತ್ತೆ. ಎಲ್ಲಿ ನೋಡಿದ್ರೂ ಬೆಳಕು. ರೂಮಲ್ಲೇ ಒಂಥರ ಕಬೋರ್ಡ್ ಸಿಸ್ಟಮ್ ಮಾಡಿಬಿಟ್ಟು ಕಬೋರ್ಡ್ ಕಾಣಿಸ್ತಿದ್ದಂಗೆ ಅಟ್ಯಾಚ್ ಬಾತ್ರೂಮು ಸಖತ್ತಾಗಿ ಮಾಡಿದ್ದಾರೆ. ಸೂಪರಾಗಿದೆ. ನಾನು ಇಂಥ ಮನೆ ಎಲ್ಲೂ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಅವರು ಇರೋಕ್ಕೆ ಮಾತ್ರನೇ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ತುಂಬ ದೊಡ್ಡದೈತೆ, ಸಖತ್ತಾಗೈತೆ ಮನೆ ಮಾತ್ರ. ಓಕೆ ಫ್ರೆಂಡ್ಸ್, ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಅಡುಗೆ ಮಾಡಬೇಕು. ನಂದು ಊಟ ಆಯಿತು, ನಮ್ಮ ಯಜಮಾನ್ರು ಊಟ ಅಲ್ಲಿಗೆ ಹೋಗವ್ರೆ. ಮಕ್ಕಳು ಇನ್ನು ಅಲ್ಲಿಗೆ ಹೋಗ್ತಾರೆ. ಅವರು ಕಳಿಸಿ ಅಂತ ಅವರು ನನಗೆ ಅಂದ್ಕೊಂಡೆ ನಾನು, ಅವರು ಮಾತಾಡಿಸ್ತಾರೋ ಇಲ್ವೋ ನೋಡ್ತಾರೋ ಇಲ್ವೋ. ಇವ್ರು ಪರಿಚಯ ಇದ್ದಾರೆ, ಅವ್ರ ಪರಿಚಯ ಇಲ್ಲ. ಆದರೆ ಅಲ್ಲಿ ಅವರಮ್ಮ ಮಾತ್ರ ಸಾಕು, ಎಷ್ಟು 10 ಸಾರಿ ಊಟ ತಿನ್ಕೊಂಡೋಗಿ ಹೋಗಬೇಡಿ ಹಂಗೆ, ಮಕ್ಕಳನ್ನ ಕರ್ಕೊಬರೋಕ್ಕಾಗಿಲ್ಲ, ಮಕ್ಕಳನ್ನ ಕಳಿಸಿ ಅದುವರೆಗೂ ಇರ್ತಾರೆ ಅಂತ ತುಂಬ ಖುಷಿಯಾಯಿತು. ಕೆಲವರು ಹೋದ್ರೇನೋ ದುಡ್ಡಿರೋರು ಏನೋ ಅಷ್ಟು ಚೆನ್ನಾಗಿ ನೋಡಲ್ಲ, ಬಂದರೆ ಯಾರನ್ನೋ ಮಾತಾಡಿಸ್ತಾರೆ, ಯಾರೋ ಒಂಥರ ಅಂತ ನೋಡ್ತಾರೆ. ಇವ್ರು ಮಾತ್ರ ಸಖತ್ ಎಷ್ಟು ಚೆನ್ನಾಗಿ ನೋಡಿದ್ರಂತೆ, ತುಂಬ ಖುಷಿಯಾಯಿತು. ಅವಮ್ಮ ಆಂಟಿ ಬಂದ್ಬಿಟ್ಟು ಯಾವಾಗೂ ಇಲ್ಲೇ ತಾನೇ ಬಂದು ಹೋಗ್ತಾಯಿರ್ರಿ, ಬಂದು ಮನೇಲಿ ಕೂತ್ಕೊಂಡು ಹೋಗಿ ನಾನು ಒಬ್ಬಳೇ ಇರ್ತೀನಿ ಅಂತ ತುಂಬ ಖುಷಿಯಾಯಿತು. ಅಂಥವ್ರು ಸಿಕ್ಕಿದ್ರೆ ಪರಿಚಯ ಆದರೆ. ಕೆಲವರೆಲ್ಲ ಏನೂ ಮಾತಾಡ್ಸೋದೇ ಇಲ್ಲ, ತುಂಬ ಬೇಜಾರಾಗುತ್ತೆ. ಓಕೆ ಫ್ರೆಂಡ್ಸ್, ಮಕ್ಕಳು ಬಂದಮೇಲೆ ವೀಡಿಯೋ ಮಾಡ್ತೀನಿ. ಇವಾಗ ವೀಡಿಯೋ ಎಡಿಟು ಅಪ್ಲೋಡಿಂಗ್ ಐತೆ, ಅದನ್ನು ಮಾಡಬೇಕು. ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ವೀಡಿಯೋನೇ ಸ್ಟಾರ್ಟ್ ಮಾಡೋದು ಯಾಕೋ ಗೊತ್ತಿಲ್ಲ, ಟಯರ್ಡು, ಒಂಥರ ಸುಸ್ತಾಯಿತು, ಮಲ್ಕೊಂಬಿಟ್ಟಿದ್ದೆ. ಮಕ್ಕಳು ಇವತ್ತು ಟ್ಯೂಷನ್ಗೂ ಹೋಗಿಲ್ಲ, ಟಯರ್ಡ್ ಆಗಿಬಿಟ್ಟು. ಅವರು ಹೋಗಿದ್ರು ಅಲ್ಲಿಗೆ, ಅಲ್ಲೇ ಆಟ ಆಡ್ಕೊಂಡಿದ್ಬಿಟ್ಟು ಅವ್ರು ಊಟ ತಿಂದ್ಬಿಟ್ಟು ನಾನು ಮಲ್ಕೊಂಬಿಟ್ಟಿದ್ದೆ, ಕರ್ಕೊಬಂದಿಲ್ಲ. ಟೈಮ್ ಆಯಿತು, ಟ್ಯೂಷನ್ಗೆ ಹೋಗಿಲ್ಲ. ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡಿ ಮುದ್ದೆ ಮಾಡಿದೆ. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೇನು ಮಾಡೋದು ಮಾಡಲೇಬೇಕು. ಮಾಡಿದೆ. ಅವಳು ಹೋಮ್ವರ್ಕ್ ಬರೀತಾವಳ, ಸುಮ್ಮನೆ ಬರೀತಾವಳ. ಇನ್ನೂ ಆಗಿಲ್ವಾ? ಹೋಮ್ವರ್ಕ್ ಬರ್ತಿದ್ದು ಇನ್ನೂ ಆಗಿಲ್ವಾ? ಅವಾಗಿಂದ ಬರೀತಾನೆ ಅವಳೆ, 7:30 ಇನ್ನೂ ಆಗಿಲ್ಲ. ಫ್ರೆಂಡ್ಸ್, ರಾತ್ರಿ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಯಾಕೋ ಮೈಕೈ ಎಲ್ಲ ನೋಯ್ತೈತೆ. ನೋಡಿ ಹೆಂಗಿದ್ದೀನ. ಸ್ಕೂಲ್ಗೂ ಅಷ್ಟು ಟಿಫನ್ ಏನೂ ಮಾಡಿಲ್ಲ ಅಂದರೆ ದೋಸೆ ಮಾಡಿಕೊಟ್ಟೆ. ದೋಸೆ ಇಟ್ಟಿತ್ತು, ರಾತ್ರಿ ಬೆಂಡೆಕಾಯಿ ಗೊಜ್ಜು ಮಾಡಿದ್ನಲ್ಲ, ಅದಕ್ಕೆ ದೋಸೆ ಮಾಡಿಕೊಟ್ಟೆ. ಆದರೆ ದೊಡ್ಡವಳು ಮಾತ್ರ ಹೋಗ್ತೀನಿ ಅಂದ್ಲು, ಅವಳು ಓದ್ಲು, ಇವಳು ಹೋಗಿಲ್ಲ. ಏನೂ ಇಲ್ಲ, ಲೆಸನ್ ಎಲ್ಲ ಆಗ್ಬಿಟ್ಟೈತಲ್ಲ, ಓದ್ಕೊಳೋದೆ. ಇವಳು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾವಳೆ, ಪ್ರಿಪ್ರೇಟ್ರಿ ಎಕ್ಸಾಮ್ ಐತೆ, ಎದ್ದು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾವಳೆ. ಇಲ್ಲೇ ಓದ್ಕೊತೀನಿ ಅಂದ್ಲು. ನಂದೇ ತಪ್ಪು, ಇವಳಿಗೆ ಟಿಫನ್ಗೆ ಏನಪ್ಪ ಮಾಡೋದು. ಅವಳೇನೋ ಅಡ್ಜಸ್ಟ್ ಮಾಡ್ಕೊಂಡು ಬೆಂಡೆಕಾಯಿ ಗೊಜ್ಜೆ ತಿಂತಾಳೆ, ಆದರೆ ಇವಳು ತಿನ್ನಲ್ಲ. ಇವಳಿಗೆ ಏನಪ್ಪ ಮಾಡೋದು ಅಂತ ನಾನೇ ಕಳಿಸಿಲ್ಲ, ಬೋರಿಂಗ್ ಆಗುತ್ತೆ. ನನ್ನ ಮೇಲೇನಿಲ್ಲ, ನಾನು ಹೋಗಿ ಕರ್ಕೊಬರ್ಬೇಕು, ಅದೇನೋ ಫೋಟೋ ಹಿಡಿಸ್ಬೇಕಂತೆ. ಓದ್ಕೊಂತಾವಳೆ. ನಿಂದು ಫೋಟೋ ನಿಂದು ಇಡಿಸ್ಬೇಕು. ಅಡುಗೆ ಅದಕ್ಕೆ ಇವಾಗ ಅಕ್ಕಿ ತರಬೇಕಾಗಿತ್ತು. 3 ದಿನದಿಂದ ಹೇಳ್ತಾ ಇದ್ದೀನಿ, ಅಕ್ಕಿನೇ ತಂದುಕೊಟ್ಟಿಲ್ಲ. ಅದಕ್ಕೆ ಇವಾಗ ಹೋಟ್ಲಲ್ಲಿ ಟಿಫನ್ ತಂದುಕೊಡ್ತೀನಿ, ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡು ಅಂತ ಹೇಳ್ತಾವ್ರೆ. ಅದಕ್ಕೆ ಸಾಂಬಾರು ಮಾಡಿಬಿಡೋಣ ಅಂತ. ಸಾಂಬಾರು ಮಾಡೋಣ ಅಂತ ಶಿಕ್ಕಡಿಕಾಯಿ ಮತ್ತು ಬೀನ್ಸ್ ಬಿಡಿಸ್ತಾ ಇದ್ದೀನಿ. ಬಸ್ಸಾರು ಮಾಡಿಬಿಟ್ರೆ ಒಂದು ಟೆನ್ಷನ್ ಮುಗಿಯುತ್ತೆ. ಸ್ನಾನ ಮಾಡಬೇಕು ಫ್ರೆಂಡ್ಸ್, ಹೊಟ್ಟೆ ನೋಯ್ತೈತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಸಿಕ್ಕತ್ತಿರ್ರಿ, ಏನು ಮಾಡ್ತೀರಾ ನೀವು ಕಳಿಸ್ರಿ, ಆರಾಮ ಮಾಡ್ಕೊಳ್ಳಿ. ಇನ್ನೊಂದು ಸಾರಿ ಹೇಳ್ಬಿಡು. ಓಕೆ ಫ್ರೆಂಡ್ಸ್, ಎಂಡ್ ಮಾಡಿಲ್ಲ ಅಂತಲೇ ವಿಡಿಯೋ ಮಾಡಿದೆ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೆನ್ನೆದು. ಬಾಯ್ ಬಾಯ್.